ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೀರಾ ಕೆಮಿಸ್ಟ್ರಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಲೈಫ್ ಪ್ರಾಸೆಸ್ ಅನ್ನುವ ಲೆಸನ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಲೈಫ್ ಪ್ರಾಸೆಸ್ ಅನ್ನ ನಾವು ಜೀವನ ಕ್ರಿಯೆಗಳು ಅಂತ ಕೂಡ ಹೇಳ್ಬೋದು ಕನ್ನಡದಲ್ಲಿ. ಒಂದು ಪ್ರಾಣಿಗೆ, ಒಂದು ವ್ಯಕ್ತಿಗೆ, ಒಂದು ಗಿಡಕ್ಕೆ, ಒಂದು ಪ್ಲಾಂಟಿಗೆ ಜೀವ ಇದೆ ಅಂತ ನಾವು ಹೇಗೆ ರಿಕಗ್ನೈಸ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಪ್ರಾಣಿ, ನಾಯಿ ಇರ್ಬೋದು, ಬೆಕ್ಕಿರ್ಬೋದು. ಫಾರ್ ಎಕ್ಸಾಂಪಲ್, ದಟ್ ಈಸ್ ರನ್ನಿಂಗ್, ಅದು ಓಡ್ತಾ ಇದೆ. ಮೂಮೆಂಟ್ ಆಗ್ತಾ ಇದೆ ಅಂದ್ರೆ ನಾವು ಅದನ್ನ ಸಜೀವಿ ಅಂತ ಹೇಳ್ಬೋದು. ಓಕೆ, ಅಂಡ್ ಈಗ ಒಂದು ವ್ಯಕ್ತಿ, ಈಗ ನಾನೇ ಮಾತಾಡ್ತಾ ಇದ್ದೇನೆ, ಐ ಆಮ್ ಮೇಕಿಂಗ್ ಸಮ್ ಸೌಂಡ್, ಅದನ್ನ ನಾನೇನ್ ಅನ್ಬೋದು? ಜೀವನದ ಒಂದು ಕ್ರಿಯೆ, ಜೀವ ಇದೆ ಅನ್ನೋದಕ್ಕೆ ಒಂದು ಸಿಂಬಲ್ ಅಂತ ಹೇಳ್ಬೋದು. ಆರ್ ಎಲ್ಸ್ ಫಾರ್ ಎಕ್ಸಾಂಪಲ್, ದನನೋ ಕುರಿನೋ ಮೇಯ್ತಾ ಇದೆ, ಇಟ್ ಈಸ್ ಹ್ಯಾವಿಂಗ್ ಫುಡ್, ಆವಾಗ್ಲೂ ಕೂಡ ನಾವು ಅದಕ್ಕೆ ಜೀವ ಇದೆ ಅಂತ ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಪ್ರಾಣಿಗಳು, ಮನುಷ್ಯರ ಬಗ್ಗೆ ನಾನು ಹೇಳ್ತಾ ಇದ್ದೆ, ಅವು ಯಾವ್ದಾದ್ರು ಒಂದು ಕ್ರಿಯೆಯನ್ನ ಮಾಡ್ತಾ ಇದ್ದಾವೆ, ಆ ಕ್ರಿಯೆಗಳಿಂದ ನಾವು ಅದಕ್ಕೆ ಜೀವ ಇದೆ ಅಂತ ಹೇಳಿ ಡಿಫೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅದೇ ನಾಯಿ, ಬೆಕ್ಕು, ಮನುಷ್ಯ ಇನ್ ಕೇಸ್ ಮಲಗಿದ್ದಾರೆ, ನಿದ್ದೆಲಿದ್ದಾರೆ ಅಂತ ತಿಳ್ಕೊಂಡ್ರೆ ಆವಾಗ ಅವರಿಗೆ ಜೀವ ಇದೆಯೋ ಇಲ್ಲೋ ಅಂತ ಹೆಂಗ್ ಡಿಸೈಡ್ ಮಾಡ್ಬೋದು? ನಮ್ಗೆ ಈಗಾಗಲೇ ಗೊತ್ತಿದೆ, ಬ್ರೀದಿಂಗ್, ಉಸಿರಾಟ ಮಾಡ್ತಾ ಇದ್ದಾರೆ ಅನ್ನೋ ಬೇಸ್ ಮೇಲೆ ನಾವೇನ್ ತಿಳ್ಕೊಳ್ತೇವೆ? ಆ ಪ್ರಾಣಿಗೆ ಅಥವಾ ವ್ಯಕ್ತಿಗೆ ಜೀವ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ತೇವೆ. ಅಂದ್ರೆ ಮನುಷ್ಯ ಅಥವಾ ಪ್ರಾಣಿ ಉಸಿರಾಡ್ತಾ ಇತ್ತು ಅಂತಂದ್ರೆ ಅದಕ್ಕೆ ಜೀವ ಇದೆ, ಉಸಿರಾಡ್ತಾ ಇಲ್ಲ ಅಂತಂದ್ರೆ ಅದು ನಿರ್ಜೀವವಾಗಿದೆ, ಅಂದ್ರೆ ಅದು ಸತ್ತೋಗಿದೆ ಅಂತ ನಾವು ಈಸಿಯಾಗಿ ತಿಳ್ಕೊಳ್ತೇವೆ. ಓಕೆ, ಸೊ ಉಸಿರಾಟದ ಬೇಸ್ ಮೇಲೆ ನಾವು ಪ್ರಾಣಿನೋ, ಪಕ್ಷಿನೋ, ಮನುಷ್ಯನೋ ಜೀವ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ತೇವೆ. ನಾವು ವಾಟ್ ಅಬೌಟ್ ಪ್ಲಾಂಟ್? ಪ್ಲಾಂಟ್ ಅಥವಾ ಟ್ರೀಗಳನ್ನ ನಾವು ಜೀವ ಇದೆಯೋ ಇಲ್ಲೋ ಅಂತ ಹೆಂಗೆ ಡಿಸೈಡ್ ಮಾಡ್ತೇವೆ? ಫಾರ್ ಎಕ್ಸಾಂಪಲ್, ಪ್ಲಾಂಟ್ ಲೀವ್ಸ್ ಗ್ರೀನ್ ಇದಾವೆ, ಸೊ ಅದರಿಂದ ನಮ್ಗೆ ಗೊತ್ತಾಗ್ತದೆ ಫೋಟೋಸಿಂಥಸಿಸ್. ಅದರಿಂದ ಅವುಗಳು ತಮ್ಮ ಫುಡ್ ಅನ್ನ ಪ್ರೊಸೆಸ್ ಮಾಡ್ಕೋತಾ ಇದಾವೆ, ಅಂದ್ರೆ ಆಹಾರವನ್ನ ತಯಾರಿಸ್ತಾ ಇದಾವೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಅಂತ ತಿಳ್ಕೊಳ್ಬಹುದು. ಆರ್ ಎಲ್ಸ್ ಸಸ್ಯ ಬೆಳೀತಾ ಇದೆ, ಸಣ್ಣದಾಗಿರುವ ಸಸ್ಯ ದೊಡ್ಡದಾಗಿ ಬೆಳೀತಾ ಇದೆ, ಮರ ಆಗಿ ಬೆಳೀತಾ ಇದೆ ಅಂತಂದ್ರೆ ನಾವು ತಿಳ್ಕೊಳ್ಬಹುದು ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ಸಸ್ಯಕ್ಕೇನು ಕೂಡ ಜೀವ ಇದೆ ಅಂತ ಹೇಳಿ. ಆದ್ರೆ ಸಸ್ಯಗಳು ಒಂದ್ ಪ್ಲೇಸ್ ಇಂದ ಮತ್ತೊಂದ್ ಪ್ಲೇಸ್ಗೆ ಹೆಂಗ್ ಮನುಷ್ಯ ಅಥವಾ ಪ್ರಾಣಿಗಳು ಓಡಾಡ್ತಾವಲ್ಲ, ಹಂಗೆ ಓಡಾಡುವ ಕೆಪಾಸಿಟಿಯನ್ನ ಹೊಂದಿಲ್ಲ. ಓಕೆ, ನಾನೀಗ ಏನಂತಂದ್ರೆ ಹಸಿರು ಎಲೆಗಳು, ಗ್ರೀನ್ ಲೀವ್ಸ್ ಇದಾವೆ ಅಂತಂದ್ರೆ ಏನ್ ಮಾಡ್ತಾ ಇದಾವೆ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಫೋಟೋಸಿಂಥೆಸಿಸ್ ಮಾಡ್ತಾ ಇದ್ದಾವೆ ಅನ್ನೋ ಬೇಸ್ ಮೇಲೆ ನಾವು ಜೀವ ಇದೆ ಅಂತ ಕನ್ಸಿಡರ್ ಮಾಡಿದ್ವಿ. ಇವಾಗ ಕೆಲವೊಂದು ಗಿಡಗಳಿದಾವೆ, ಕೆಲವೊಂದು ಪ್ಲಾಂಟ್ಸ್ ಇದಾವೆ, ಅವು ಹಸಿರು ಎಲೆಗಳನ್ನ ಹೊಂದಿಲ್ಲ. ನಾವು ನೋಡಿರ್ತೇವೆ ಕೆಲವೊಂದು ಕೆಂಪು ಎಲೆಯ ಪ್ಲಾಂಟ್ಸ್ ಇರ್ತವೆ, ಸಮ್ ಪ್ಲಾಂಟ್ಸ್ ಎಲೆ ಬ್ಲೂಯಿಶ್ ಇರ್ಬೋದು. ಆ ಟೈಮ್ನಲ್ಲಿ ಓಕೆ, ಗ್ರೀನ್ ಲೀವ್ಸ್ ಇಲ್ಲ ಅಂತಂದ್ರೆ ಅವುಗಳನ್ನು ನಿರ್ಜೀವಗಳು ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತದ್ಯಾ? ಆಬ್ವಿಯಸ್ಲಿ ಇಲ್ಲ. ಸಸ್ಯದ ಎಲೆ ಇನ್ ಕೇಸ್ ಬ್ಲೂ ಇರ್ಲಿ ಆರ್ ಎಲ್ಸ್ ರೆಡ್ ಇರ್ಲಿ, ಅದರಲ್ಲಿ ಕ್ಲೋರೋಫಿಲ್, ಕ್ಲೋರೋಫಿಲ್ಲಿನ ಕೆಲಸ ಏನು? ಹಸಿರು ಬಣ್ಣವನ್ನ ಕೊಡ್ತದಲ್ಲ, ನಮ್ಮ ಎಲೆಗಳಿಗೆ ಹಸಿರು ಬಣ್ಣವನ್ನು ಕೊಡುವ ಕೆಮಿಕಲ್ ಯಾವುದು? ಕ್ಲೋರೋಫಿಲ್. ಇವನ್ ಎಲೆ ಬ್ಲೂ ಇರ್ಬೋದು ಆರ್ ರೆಡ್ ಇರ್ಬೋದು, ಅದರಲ್ಲಿ ಕ್ಲೋರೋಫಿಲ್ ಇದ್ದೇ ಇರ್ತದೆ. ಅಂಡ್ ಆ ಕ್ಲೋರೋಫಿಲ್ಲಿನ ಹೆಲ್ಪ್ ಇಂದ ಏನ್ ಮಾಡ್ತವೆ? ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆನ ಮಾಡಿ ಫುಡ್ ಅನ್ನ ಪ್ರಾಸೆಸ್ ಮಾಡ್ತಾನೆ ಇರ್ತವೆ. ಸೊ ನಾವು ಸಸ್ಯಗಳಿಗೆ ಜೀವ ಇದೆ ಅಂತ ಡಿಸೈಡ್ ಮಾಡಿ. ಓಕೆ, ಮತ್ತು ಕೆಲವೊಂದು ಸಸ್ಯಗಳಿದಾವೆ, ಪಾಚಿ ಅಂತೇವೆ, ಆರ್ ಎಲ್ಸ್ ನಾವು ಅಲ್ಗಾಯ್ ಅಂತೇವೆ ಅದನ್ನ. ಅಲ್ಗಾಯ್ಗಳು ಏನ್ ಮಾಡ್ತವೆ? ಅವು ಪಾಚಿ ನೀವು ನೋಡಿರ್ತೀರಿ, ವಾಟರಿ ಪ್ಲೇಸ್ ಅಲ್ಲಿ, ಎನಿ ಟೈಮ್ ವಾಟರ್ ಇರುವಂತ ಪ್ಲೇಸ್ ಅಲ್ಲಿ ಗ್ರೀನ್ ಕಲರ್ಡ್ ಸಮಥಿಂಗ್ ಬೆಳ್ಕೊಂಡಿರ್ತದಲ್ಲ, ಅದು ಅಲ್ಗಾಯ್ ಆರ್ ಎಲ್ಸ್ ಪಾಚಿ ಆಗಿರ್ತದೆ. ಅದ್ರಲ್ಲಿ ನಮ್ಗೇನು ಬೆಳವಣಿಗೆ ಕಾಣೋದಿಲ್ಲಲ್ಲ. ಇವಾಗ ಯಾವ್ದೋ ಬೇರೆ ಗಿಡ ಇತ್ತು ಅಂತಂದ್ರೆ, ಚಿಕ್ಕ ಗಿಡ ಇದ್ದದ್ದು ದೊಡ್ಡ ಗಿಡ ಆಯ್ತು ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಬಟ್ ಪಾಚಿಯಲ್ಲಿ ಯಾವುದೇ ನಾವು ವಿಸಿಬಲ್ ಗ್ರೋತ್, ಗಣನೆಗೆ ತಗೊಳ್ಬಹುದಾದಂತಹ ಗ್ರೋತ್ ಅನ್ನ ನಾವು ಇದರಲ್ಲಿ ಕಾಣೋದಿಲ್ಲ. ಆದ್ರೂ ಕೂಡ ಅದನ್ನ ನಾವು ಸಜೀವಿಗಳ ಲಿಸ್ಟ್ ಅಲ್ಲಿ ಸೇರಿಸ್ತೇವೆ. ಯಾಕಂತಂದ್ರೆ ಅದು ಫುಡ್ ಅನ್ನ ಪ್ರೊಸೆಸ್ ಮಾಡ್ತದೆ, ಆಹಾರವನ್ನ ತಯಾರಿಸ್ತದೆ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್. ಮತ್ತೆ ಕೆಲವೊಂದು ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್, ವೈರಸ್ ಅನ್ನ ತಗೊಂಡು ಅಂತಂದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಇವಾಗ್ಲೂ ನಡೀತಾ ಇದೆ. ವೈರಸ್ ಒಂದು ಸಜೀವಿನ ಆರ್ ಎಲ್ಸ್ ನಿರ್ಜೀವನ ಅಂತ. ಯಾಕಂತಂದ್ರೆ ಯಾವ್ದಾದ್ರು ಹೋಸ್ಟ್ ಬಾಡಿಯಲ್ಲಿ, ಬೇರೆ ಎನಿಮಲ್ ಆರ್ ಬೇರೆ ಪ್ಲಾಂಟಿನ ಬಾಡಿಯ ಸೆಲ್ ಆರ್ ಎಲ್ಸ್ ನಾವೇನನ್ಬೋದು, ಬೇರೆ ಪ್ರಾಣಿಯ ಜೀವಕೋಶದಲ್ಲಿ ಇದ್ದಾಗ ಮಾತ್ರ
ಅದು ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ಎಲ್ ಸಜೀವಿ ಥರ ವರ್ಕ್ ಮಾಡ್ತದೆ. ಅದಕ್ಕೆ ಯಾವುದೋ ಹೋಸ್ಟ್ ಸೆಲ್ ಸಿಕ್ಕಿಲ್ಲ, ಬೇರೆ ಪ್ರಾಣಿ ಅವ್ರ ಸಸ್ಯದ ಯಾವುದೇ ಒಂದು ಜೀವಕೋಶ ಅದಕ್ಕೆ ಸಿಕ್ಕಿಲ್ಲ ಅಂತಂದರೆ ಅದು ಡೆಡ್ ಥಿಂಗ್ ಆರ್ ಎಲ್ ನಿರ್ಜೀವಿಯ ಥರ ಅದು ಆ್ಯಕ್ಟ್ ಮಾಡ್ತದೆ. ಸೊ ಇನ್ನೂ ಇದೊಂದು ವಿಷಯ ಡಿಬೇಟಲ್ಲಿದೆ, ಚರ್ಚೆಯಲ್ಲಿರುವಂಥ ವಿಷಯ, ವೈರಸ್ ಅನ್ನೋದು ಸಜೀವಿನ ಅಲ್ವಾ ಅಂಥೇಳಿ. ಯಾವುದೇ ಸೂಟೇಬಲ್ ಎನ್ವಿರಾನ್ಮೆಂಟ್ ಸಿಕ್ಕಿಲ್ಲ ಅಂತಂದರೆ ಅದು ನಿರ್ಜೀವಿ ಥರ ಆ್ಯಕ್ಟ್ ಮಾಡ್ತದೆ. ಯಾವುದೇ ಬೇರೆ ಪ್ರಾಣಿಯ ಸೆಲ್ ಸಿಕ್ತು, ಸೂಟೇಬಲ್ ಎನ್ವಿರಾನ್ಮೆಂಟ್ ಸಿಕ್ತು ಅಂತಂದರೆ ಅದು ಸಜೀವಿ ಥರ ಆ್ಯಕ್ಟ್ ಮಾಡ್ತದೆ. ಓಕೆ, ಇವಾಗ ಹೈಯರ್ ಆರ್ಗ್ಯಾನಿಸಮ್ನಲ್ಲಿ ಬಂತು ಅಂತಂದರೆ ಪ್ಲ್ಯಾಂಟ್ ಇರ್ಬೋದು ಆರ್ ಎಲ್ಸ್ ಎನಿಮಲ್ ಇರ್ಬೋದು, ಕೆಲವೊಂದು ಆರ್ಗನ್ಸ್ ಇದ್ದಾವೆ. ಎಸ್, ಕೆಲವೊಂದು ಆರ್ಗನ್ಸ್ ಇದ್ದಾವೆ, ಅವು ಕೆಲವೊಂದು ಫಂಕ್ಷನನ್ನು ಮಾಡ್ತವೆ. ಅದ್ರ ಬೇಸ್ ಮೇಲೆ ನಾವು ಜೀವನ ಕ್ರಿಯೆಗಳನ್ನು ಡಿಸೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಹ್ಯೂಮನ್ ಬೀಯಿಂಗನ್ನೇ ಎಕ್ಸಾಂಪಲ್ ಆಗಿ ತಗೊಂತು ಅಂತಂದರೆ ಲಂಗ್ ಅಂತ ಇದೆ. ಎಸ್, ಶ್ವಾಸಕೋಶಗಳಿದ್ದಾವೆ. ಶ್ವಾಸಕೋಶಗಳು ಏನು ಮಾಡ್ತವೆ ಅಂತಂದರೆ ಅವು ಉಸಿರಾಟ ಕ್ರಿಯೆಗೆ ಹೆಲ್ಪ್ ಮಾಡ್ತವೆ. ಓಕೆ, ಇದು ಹೈಯರ್ ಆರ್ಗ್ಯಾನಿಸಮ್ಸ್ ಅಂದರೆ ವೆಲ್ ಆರ್ಗನೈಸ್ಡ್ ಬಾಡಿ ಡಿಸೈನ್ ಇದೆ. ಎಸ್, ವೆಲ್ ಆರ್ಗನೈಸ್ಡ್ ಬಾಡಿ ಡಿಸೈನ್ ಇರೋದ್ರಿಂದ ಪರ್ಟಿಕ್ಯುಲರ್ ಆರ್ಗನ್ ಪರ್ಟಿಕ್ಯುಲರ್ ಫಂಕ್ಷನನ್ನು ಮಾಡ್ತಿರ್ತದೆ. ಎಸ್, ಈಗ ಕೆಲವೊಂದು ನಿರ್ದಿಷ್ಟ ರೀತಿಯ ಸೆಲ್ಸ್ ಆರ್ ಎಲ್ಸ್ ಜೀವಕೋಶಗಳಿಂದ ಏನಾಗಿದೆ, ನಮ್ಗೆ ಲಂಗ್ಸ್ ಪ್ರಿಪೇರ್ ಆಗಿದೆ, ಲಂಗ್ಸ್ ಮಾಡಲ್ಪಟ್ಟಿದೆ. ಸೊ ಲಂಗ್ಸ್ ರೆಸ್ಪಿರೇಷನಲ್ಲಿ ಹೆಲ್ಪ್ ಮಾಡ್ತಿದೆ. ಅದೇ ರೀತಿ ಹಾರ್ಟ್ನಲ್ಲಿರುವ ಸೆಲ್ಗಳು ಆರ್ ಎಲ್ಸ್ ಜೀವಕೋಶಗಳು ಬೇರೆ ರೀತಿಯವು. ಹಾರ್ಟ್ ಸರ್ಕ್ಯುಲೇಷನ್ ಫಂಕ್ಷನನ್ನು ಮಾಡ್ತದೆ. ಮತ್ತು ಮಸಲ್ ಸೆಲ್ಸ್ ಮತ್ತು ಹಾರ್ಟ್ ಸೆಲ್ಸ್ ಕಂಟೈರ್ಲಿ ಡಿಫ್ರೆಂಟ್, ಅವುಗಳ ಫಂಕ್ಷನ್ ಕೂಡ ಡಿಫ್ರೆಂಟ್. ಮಸಲ್ ಸೆಲ್ಸ್ ನಮಗೆ ಮೂಮೆಂಟ್ ಮಾಡಲಿಕ್ಕೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂಮೆಂಟ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಹ್ಯಾಂಡನ್ನು ಹೆಡ್ಡನ್ನು ಮೂಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಅದೇ ರೀತಿ ಕಿಡ್ನೀಸ್ ಇದಾವೆ, ಕಿಡ್ನಿಗಳು ಫಿಲ್ಟ್ರೇಷನ್ಗೆ ಹೆಲ್ಪ್ ಮಾಡ್ತವೆ. ಸೊ ಒಂದೇ ರೀತಿಯ ಜೀವಕೋಶಗಳನ್ನು ಸೇರಿ ಕಿಡ್ನಿ ಆಗಿದೆ, ಅದು ಒಂದೇ ಪ್ರಾಪರ್ ಫಂಕ್ಷನನ್ನು ಮಾಡ್ತದೆ, ದಟ್ ಈಸ್ ಫಿಲ್ಟ್ರೇಷನ್. ಎಸ್, ಸಿಮಿಲರ್ ಸೆಲ್ಸ್ ಗ್ರೂಪ್ ಟುಗೆದರ್ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಫಂಕ್ಷನ್ ಈಸ್ ಕಾಲ್ಡ್ ಆರ್ಗನ್. ಓಕೆ, ಅದೇ ಈಗ ನಾನು ಹೇಳಿದ ಲಂಗ್ ಆಗಿರ್ಬೋದು, ಒಂದೇ ಥರದ ಸೆಲ್ಸ್ಗಳು ಸೇರಿ ಒಂದು ಲಂಗನ್ನು ಪ್ರಿಪೇರ್ ಮಾಡಿದೆ, ಒಂದು ಆರ್ಗನ್ ಅದು. ಅದರಿಂದ ಏನಾಗ್ತದೆ, ಪರ್ಟಿಕ್ಯುಲರ್ ಫಂಕ್ಷನ್ ಅಂದರೆ ಬ್ರೀದಿಂಗಿಗೆ ಹೆಲ್ಪ್ ಮಾಡ್ತದೆ. ಅದೇ ಥರ ಬೇರೆ ಆರ್ಗನ್ಸ್ಗಳನ್ನು ಕೂಡ ಪರ್ಟಿಕ್ಯುಲರ್ ಫಂಕ್ಷನನ್ನು ಮಾಡ್ತಿರ್ತವೆ. ಏನಾಗ್ತದೆ, every time all living beings have interact with the environment. ಎಸ್, ಎಲ್ಲ ಜೀವಿಗಳೂ ಕೂಡ ಸುತ್ತಲಿನ ವಾತಾವರಣದ ಜೊತೆ ಇಂಟರಾಕ್ಟ್ ಮಾಡ್ತಿರ್ತವೆ. ಎಸ್, ಸೊ ಆವಾಗ ಏನಾಗ್ತದೆ, ಬೈ ಸಮ್ ಮೀನ್ ಕೆಲವೊಂದು ಜೀವಕೋಶಗಳು ಮೀನ್ಸ್ ಜೀವಕೋಶಗಳಿಂದ ಏನು ಮಾಡಲ್ಪಟ್ಟಿದೆ, ಆರ್ಗನ್ ಅಲ್ಲ. ಎಸ್, ಸೊ ಕೆಲವೊಂದು ಜೀವಕೋಶಗಳು ಡಿಸ್ಟ್ರಾಯ್ ಆಗ್ತವೆ, ಹಾಳಾಗ್ತವೆ, ಸತ್ತೋಗ್ತವೆ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಹೊಸ ಜೀವಕೋಶಗಳು ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಎಸ್, ಫಾರ್ ಎಕ್ಸಾಂಪಲ್ ನಮ್ಮದು ರೆಡ್ ಬ್ಲಡ್ ಸೆಲ್ ಇದೆಯಲ್ಲ, ರೆಡ್ ಬ್ಲಡ್ ಸೆಲ್ಲಿನ ಲೈಫ್ 120 days. ಅಂದರೆ ಕೆಂಪು ರಕ್ತಕಣಗಳು ಹುಟ್ಟಿದ ನಂತರ 120 days ಅಂದರೆ 4 monthsಗೆ ಅವೇನಾಗ್ತವೆ, ಡೆಡ್. ಐ ಮೀನ್ಸ್ ಅವು ಡಿಸ್ಟ್ರಾಯ್ ಆಗ್ತವೆ, ಸತ್ತು ಹೋಗ್ತವೆ, ಯಾವ ಫಂಕ್ಷನನ್ನು ಮಾಡ್ತಿರೋದಿಲ್ಲ. ಅದೇ ಟೈಮಿಗೆ ಅದ್ರ ಬದಲಿಗೆ ಹೊಸ ರೆಡ್ ಬ್ಲಡ್ ಸೆಲ್ಸ್ಗಳು ಹುಟ್ಕೊಳ್ತಿರ್ತವೆ. ಎಲ್ಲಿ ಹುಟ್ಟುತ್ತವೆ ರೆಡ್ ಬ್ಲಡ್ ಸೆಲ್ಸ್ಗಳು? ಎಸ್, ಬೋನ್ ಮ್ಯಾರೋ. ಎಸ್, ಬೋನ್ ಮ್ಯಾರೋ ಆರ್ ಎಸ್ ನಾವೇನಂತೇವೆ, ಅಸ್ಥಿ ಮಜ್ಜೆ ಅಂತ ಕರೀತೇವೆ ಕನ್ನಡದಲ್ಲಿ. ಈ ಬೋನ್ ಮ್ಯಾರೋ ಆರ್ ಎಸ್ ಅಸ್ಥಿ ಮಜ್ಜೆದಲ್ಲಿ ಏನಾಗ್ತದೆ, ರೆಡ್ ಬ್ಲಡ್ ಸೆಲ್ಸ್ಗಳು ಹುಟ್ಕೊಳ್ತಾ ಇರ್ತವೆ. ಅದೇ ಥರ ಏನಾಗ್ತದೆ, 120 daysಗೆ ಒನ್ ಟೈಮು ಕೆಲವೊಂದು ಬ್ಲಡ್ ಸೆಲ್ಸ್ಗಳು ತಮ್ಮ ಫಂಕ್ಷನನ್ನು ನಿಲ್ಲಿಸ್ತವೆ, ಆರ್ ಎಲ್ಸ್ ಅವು ಡೆಡ್ ಆಗ್ತವೆ, ಸತ್ತು ಹೋಗ್ತವೆ. ಅದ್ರ ಬದಲಿಗೆ ಹೊಸ ಸೆಲ್ಸ್ಗಳು, ಬ್ಲಡ್ ಸೆಲ್ಸ್ಗಳು ಮತ್ತೆ ಹುಡ್ತಾ ಇರ್ತವೆ. ಅದೇ ರೀತಿ ವೈಟ್ ಬ್ಲಡ್ ಸೆಲ್ಸ್, ಅದರ ಲೈಫ್ ಸ್ಪ್ಯಾನ್ 8 to 10 days ಇರ್ತದೆ. ಎಸ್, ವೈಟ್ ಬ್ಲಡ್ ಸೆಲ್ಲಿನ ಲೈಫ್ ಸ್ಪ್ಯಾನ್ 8 to 10 days. ಅಂದರೆ 8 to 10 days ನಂತರ ಇವಾಗಲೇ ಪ್ರೆಸೆಂಟ್ ಇರುವ ಕೆಲವು ವೈಟ್ ಬ್ಲಡ್ ಸೆಲ್ಸ್ಗಳು ಸತ್ತು ಹೋಗಿ ಹೊಸ ಬ್ಲಡ್ ಸೆಲ್ಸ್ಗಳು ಹುಟ್ಕೊಳ್ತಾ ಇರ್ತವೆ. ಈ ರೀತಿ ಏನು ಮಾಡಿರ್ತದೆ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಜೀವಿಗಳು ಏನು ಮಾಡ್ತವೆ, ತಮ್ಮನ್ನೇ ತಾವು ರಿಫೈನ್ ಮಾಡ್ಕೊಳ್ತಾ ಇರ್ತಾರೆ, ರಿನ್ಯೂ ಮಾಡ್ಕೊಳ್ತಾ ಇರ್ತವೆ. ಓಕೆ, ಹಾಳಾದ ಸೆಲ್ಸ್ ಬದಲಿಗೆ ಹೊಸ ಸೆಲ್ಸ್ಗಳನ್ನು ಹುಟ್ಟಿಸ್ಕೊಂಡು ರಿನ್ಯೂ ಮಾಡ್ತಾ ಇರ್ತವೆ. ಒಂದು ಥಿಂಗ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಟೈಮ್ ಡಾಕ್ಟರ್ ಅಂತಾರೆ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಆಗಿದ್ದಾವೆ, ಬ್ಲಡ್ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ, ಸೊ 1 or 2 month ಟಾನಿಕ್ ತೊಗೊಂತು ಅಂತಂದರೆ ರೆಡ್ ಬ್ಲಡ್ ಸೆಲ್ಸ್ನ ಸಂಖ್ಯೆ ಕಾಮನ್ಲಿ ಇಂಪ್ರೂವ್ ಆಗ್ತದೆ. ಯಾಕಂದರೆ ಅವುಗಳ ಲೈಫ್ ಸ್ಪ್ಯಾನ್ 120 days ಇದೆಯಲ್ಲ. ಸೊ ಏನಾಯಿತು,
ಇವಾಗ ರೆಡ್ ಬ್ಲಡ್ ಸೆಲ್ಸ್ ಈಗೇನು ನೆಕ್ಸ್ಟ್ ಡಿಸ್ಟ್ರಾಯ್ ಆಗ್ತವೆ ಅದ್ರ ಬದಲಿಗೆ ಜಾಸ್ತಿ ಸೆಲ್ಸ್ ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದೇ ನೀವು ಅಬ್ಸರ್ವ್ ಮಾಡಿರ್ಬೋದು, ಇನ್ ಸಮ್ ಕೇಸಸ್ ಸಡನ್ ಡೆತ್ ಆಗ್ತದೆ ಬಿಕಾಸ್ ಆಫ್ ಡಿಫಿಷಿಯನ್ಸಿ ಆಫ್ ವೈಟ್ ಬ್ಲಡ್ ಸೆಲ್ಸ್. ಬಿಳಿ ರಕ್ತ ಕಣಗಳ ಕೊರತೆಯಿಂದ ಸಡನ್ ಡೆತ್ ಆಯಿತು, ಜ್ವರ ಬಂದಿತ್ತು, ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಇತ್ತು ಅಂತ ಹೇಳಿ ಕೇಳಿಸ್ತಿತ್ಕೋತಾ ಇರ್ತವೆ. ಅಂದರೆ ಅವುಗಳ ಲೈಫ್ ಸ್ಪ್ಯಾನ್ ಅಷ್ಟು ಕಡಿಮೆ ಇದೆ, 8 to 10 days. ಅದರಲ್ಲಿನೂ ಬೈ ಸಮ್ ಮೀನ್ ಯಾವುದೋ ಕಾರಣದಿಂದ ಸೆಲ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು ಅಂತಂದರೆ ಏನಾಯಿತು, ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಕಡಿಮೆ ಆಗಿಬಿಟ್ಟು ಮನುಷ್ಯ ಯಾವುದಾದ್ರೂ ರೋಗಕ್ಕೆ ತುತ್ತಾಗಿ ಈಸಿಲಿ ಡೆತ್ ಆಗುವ ಚಾನ್ಸಸ್ ಇರ್ತದೆ ಇನ್ ಕೇಸ್ ಆಫ್ WBC, ವೈಟ್ ಬ್ಲಡ್ ಸೆಲ್ಸ್. ಅಂದರೆ ನಮ್ಗೆ ಏನು ಗೊತ್ತಾಯಿತು, ಪ್ರಾಣಿಗಳಾಗಿರ್ಬೋದು ಸಸ್ಯಗಳಾಗಿರ್ಬೋದು ಎಲ್ಲ ಜೀವಿಗಳೂ ಕೂಡ ತಮ್ಮ ಬಾಡಿಯನ್ನು ರಿಪೇರ್ ಮಾಡ್ಕೊಳ್ತಾ ಇರ್ತವೆ, ರಿನ್ಯೂ ಮಾಡ್ಕೊಳ್ತಾ ಇರ್ತವೆ. ಹೇಗೆ ಮಷಿನರೀಸ್ ಕೆಟ್ಟಾಗ ನಾವು ಅದನ್ನು ರಿಪೇರ್ ಮಾಡಿಸ್ತೇವಲ್ಲ, ನಮಗೆ ಗೊತ್ತಿಲ್ಲದೇನೆ ನಮ್ಮ ಬಾಡಿ ಒಳಗಿಂದೊಳಗೇನೆ ಏನು ಮಾಡ್ತಿರ್ತದೆ, ರಿಪೇರ್ ಮೆಕ್ಯಾನಿಸಮ್ ಮಾಡ್ಕೋತಾ ಇರ್ತದೆ. ಓಕೆ ಇವಾಗಲೇ ನಾವು ತಿಳ್ಕೊಂಡ್ವಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೂವ್ಮೆಂಟ್ ಮಾಡ್ತವೆ, ದೇ ಹ್ಯಾವ್ ಫುಡ್ ಆ್ಯಂಡ್ ದೇ ರಿಪೇರ್ ದೆಮ್ಸೆಲ್ಸ್. ಬಹಳಷ್ಟು ಥಿಂಗ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಬಟ್ ಜೀವನ ಕ್ರಿಯೆಗಳು ಅಂತಂದರೆ ಏನು? ಓಕೆ, ಲೈಫ್ ಪ್ರೋಸೆಸ್ ಅಂತಂದರೆ ಒಂದು ಕಾಮನ್ ಡೆಫಿನಿಷನ್ ಏನು ಅಂತಂದರೆ, ದ ಪ್ರೊಸೆಸರ್ ವಿಚ್ ಟುಗೆದರ್ ಪರ್ಫಾರ್ಮ್ ಟು ಮೇಂಟೆನೆನ್ಸ್ ಆಫ್ ದ ಬಾಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಕೆಲವೊಂದು ಕ್ರಿಯೆಗಳು ಒಟ್ಟಿಗೆ ನಡೆದು ಒಂದು ಜೀವಿಯ ಇರುವಿಕೆಯನ್ನು ಸಾಬೀತು ಮಾಡ್ತಾವಲ್ಲ, ಆ ಪ್ರೋಸೆಸ್, ಆ ಕ್ರಿಯೆಗಳನ್ನು ನಾವು ಜೀವನ ಕ್ರಿಯೆಗಳು ಆರ್ ಎಲ್ಸ್ ಲೈಫ್ ಪ್ರೊಸೆಸಸ್ ಅಂತ ಕರಿತೇವೆ. ಅಂದರೆ ಕೆಲವೊಂದು ಪ್ರೊಸೆಸಸ್ ಒಟ್ಟಿಗೆ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಬ್ರೀದಿಂಗ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಇವೆಲ್ಲ ಒಟ್ಟಿಗೆ ನಡೀತಾ ಇರ್ತಾವಲ್ಲ. ಎಸ್, ಯಾವುದಕ್ಕೂ ಪರ್ಟಿಕ್ಯುಲರ್ ಟೈಮಿಂಗ್ ಅಂತ ಇಲ್ಲ, ಎಲ್ಲ ಲೈಫ್ ಪ್ರೊಸೆಸ್ಸು ಒಂದು ಆರ್ಗ್ಯಾನಿಸಮ್, ಒಂದು ಜೀವಿಯೊಳಗೆ ಒಟ್ಟಿಗೆ ನಡೀತಾ ಇರ್ತವೆ. ಸೊ ಇದೇ ರೀತಿ ಕೆಲವೊಂದು ಪ್ರೊಸೆಸಸ್ ಅವ್ರ ಕ್ರಿಯೆಗಳು ಒಟ್ಟಿಗೆ ನಡೆದು ಒಂದು ಜೀವಿ ಏನಾಗಿದೆ, ಅದು ಜೀವಿ ಆಗಿದೆ ಆರ್ಎಲ್ಸ್ ಅದು ಬದುಕಿದೆ ಅನ್ನೋದನ್ನ ಸಾಬೀತು ಮಾಡ್ತಾವಲ್ಲ, ಆ ಕ್ರಿಯೆಗಳನ್ನು ಜೀವನ ಕ್ರಿಯೆಗಳು ಅಂತ ಕರಿತೇವೆ. ಎಸ್, ಸಮ್ ಪ್ರೊಸೆಸಸ್ ವಿಚ್ together perform to maintain the function of body. ಇದನ್ನು ನಾವೇನಂತೇವೆ, ಲೈಫ್ ಪ್ರೋಸೆಸ್ ಆರ್ ಜೀವನ ಕ್ರಿಯೆಗಳು ಅಂತ ಕರಿತೇವೆ. ಓಕೆ, ಇವಾಗ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಯಿತು, ಅದರಲ್ಲಿ ಯಾವುದೇ ಒಂದು ಜೀವನ ಕ್ರಿಯೆಗಳನ್ನೇ ನಡೀತಾ ಇಲ್ಲ ಅಂತ ಆದರೆ ಅದನ್ನು ನಾವು ಡೆಡ್ ಅಂತ ಹೇಳ್ತೇವೆ. ಸೊ ಬಾಡಿ ಆರ್ಗನ್ಸ್ ಆರ್ ಸೆಲ್ಸ್ ಆರ್ ಟಿಶ್ಯೂಸ್, ಜೀವಕೋಶಗಳಾಗಿರ್ಬೋದು ಅಥವಾ ಆರ್ಗನ್ಸ್ ಆಗಿರ್ಬೋದು, ತಮ್ಮ ಕ್ರಿಯೆಗಳನ್ನು ನಿಲ್ಲಿಸ್ದೇನೆ ಕಂಟಿನ್ಯೂ ಆಗಿ ಪ್ರೊಸೆಸನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಏನು ಬೇಕು, ಎನರ್ಜಿ ಬೇಕಲ್ಲ. ಎಸ್, ಎಲ್ಲ ಲೈಫ್ ಪ್ರಾಸೆಸ್ಗಳು ಪ್ರಾಪರ್ ಆಗಿ ನಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಎನರ್ಜಿ ಬೇಕು. ಎನರ್ಜಿ ನಮಗೆ ಎಲ್ಲಿಂದ ಸಿಗ್ತದೆ? ಎಸ್, ಬಾಡಿ ಒಳಗೆ ಅಂತೂ ಎನರ್ಜಿ ತನ್ನಿಂತಾನೆ ಜನರೇಟ್ ಆಗೋದಿಲ್ಲ, ಅದಕ್ಕೆ ಎಕ್ಸ್ಟರ್ನಲ್ ಮೀನ್ ಬೇಕು, ಹೊರಗಡೆಯಿಂದ ಎನರ್ಜಿ ಸಪ್ಲೈ ಬಾಡಿಯೊಳಗೆ ಆಗಬೇಕು. ಅಂತಂದರೆ ನಮಗೆ ಏನು ಬೇಕು? ಫುಡ್. ಎಸ್, ಫುಡ್ಡಿಂದ ನಮಗೆ ಎನರ್ಜಿ ಸಿಗ್ತದೆ. ಸೊ ಫುಡ್ ಎಕ್ಸ್ಟರ್ನಲ್ ಮೀನ್ ಆಗಿದೆ, ಅದು ಬಾಡಿಯಲ್ಲೇ ಪ್ರೊಡ್ಯೂಸ್ ಆಗೋದಿಲ್ಲ, ನಾವು ಹೊರಗಡೆಯಿಂದ ಅದನ್ನು ಇಂಟೇಕ್ ಮಾಡಬೇಕಾಗಿರ್ತದೆ. ಸೊ ಫುಡ್ಡಿಂದ ನಮಗೆ ಎನರ್ಜಿ ಸಿಗ್ತದೆ. ಆ್ಯಂಡ್ ಫುಡ್ ಏನಿದೆ, ಎನಿ ಫುಡ್ ಆಗಿರ್ಬೋದು, ಎಸ್, ದಟ್ ಈಸ್ ಕಾರ್ಬನ್ ಕಂಟೈನಿಂಗ್ ಆಗಿರ್ತದೆ. ಎಸ್, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ಏನಿದ್ದಾವೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವು ಕಾರ್ಬನ್ ಮೇಲೇ ಡಿಪೆಂಡ್ ಆಗಿದ್ದೇವೆ. ಓಕೆ, ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಇದ್ದರೆ ಫೋಟೋಸಿಂಥೆಸಿಸ್ ಮಾಡ್ತಾವಲ್ಲ, ಫೋಟೋಸಿಂಥೆಸಿಸ್ಗೆ ಏನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಫೋಟೋಸಿಂಥೆಸಿಸ್ ನಡೀಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂತಂದರೆ ಪ್ಲಾಂಟ್ಸ್ ಏನಾಗಿದ್ದಾವೆ, ಕಾರ್ಬನ್ ಮೇಲೆ ಡಿಪೆಂಡ್ ಆಗಿದ್ದಾವೆ ಫಾರ್ ದ ಫುಡ್ ಸಿಂಥೆಸಿಸ್. ಆ್ಯಂಡ್ ಎನಿಮಲ್ಸ್ಗೆ ಎಲ್ಲಿಂದ ಫುಡ್ ಸಿಕ್ತು? ಐದರ್ ಪ್ಲ್ಯಾಂಟ್ ಆರ್ ಎನಿಮಲಿಂದನೇ ಅಲ್ಲ. ಎಸ್, ಬೇರೆ ಸಸ್ಯ ಅಥವಾ ಬೇರೆ ಪ್ರಾಣಿಗಳಿಂದನೇ ಎನಿಮಲ್ಸಿಗೆ ಆಹಾರ ಸಿಗೋದು. ಸೊ ಏನು ಮಾಡ್ತು, ಏನು ಪ್ಲ್ಯಾಂಟ್ ಫುಡ್ ಪ್ರೊಡ್ಯೂಸ್ ಮಾಡಿತ್ತು, ಆ ಫುಡ್ಡಲ್ಲಿ ಆಲ್ರೆಡಿ ಕಾರ್ಬನ್ ಬಂತು ಕಂಟಿನ್ಯೂಟಿಯಲ್ಲಿ. ಎಸ್, ಕಾರ್ಬನನ್ನು ಯೂಸ್ ಮಾಡ್ಕೊಂಡಿದ್ದು ಫುಡ್ಡನ್ನು ಪ್ರೊಸೆಸ್ ಮಾಡಿರೋದ್ರಿಂದ. ಆ್ಯಂಡ್ ಆ ಫುಡ್ಡನ್ನು ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಅದರ್ ಎನಿಮಲ್ಸ್ ಇಂಟೇಕ್ ಮಾಡೋದ್ರಿಂದ ನಾವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಏನು ಮಾಡಿದ್ದೇವೆ, ಕಾರ್ಬನ್ ಮೇಲೆ ಡಿಪೆಂಡ್ ಆಗಿದ್ದೇವೆ ಫಾರ್ ಆ ಫುಡ್. ಫಾರ್ ಎಕ್ಸಾಂಪಲ್
ನಮ್ಮ ಗ್ಲೂಕೋಸ್ ಇದೆ ಅಲ್ಲ, ಎಸ್ C6H12O6 ಕಾರ್ಬನ್ ಈಸ್ ಅ ಮೇನ್ ಕಂಪೋನೆಂಟ್ ಅದರಲ್ಲಿ. ಸೊ ಏನಾಗಿದ್ದೇವೆ ನಾವು ಎನರ್ಜಿ ಸಲುವಾಗಿ ಯೂನಿವರ್ಸಲಿ ಎಲ್ಲ ಆರ್ಗ್ಯಾನಿಸಮ್ಸ್ಗಳನ್ನು ಕೂಡ ಕಾರ್ಬನ್ ಮೇಲೆ ಡಿಪೆಂಡ್ ಆಗಿದ್ದಾವೆ. ನಮ್ಗೆ ಈಗಾಗಲೇ ಗೊತ್ತಿದೆ ಕಾರ್ಬನ್ ಇನ್ ಅಟ್ಮಾಸ್ಫಿಯರ್ ಎಷ್ಟಿದೆ 0.03% ಇದೆ, ಆ್ಯಂಡ್ ಇನ್ ಅರ್ತ್ ಕ್ರಸ್ಟ್ ಇನ್ ದ ಫಾರ್ಮ್ ಆಫ್ ಕಾರ್ಬೋನೇಟ್ಸ್ ಎಷ್ಟಿದೆ 0.02%. ಅಷ್ಟು ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಕಾರ್ಬನ್ ಇದ್ರೂ ಕೂಡ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡಿಪೆಂಡ್ ಆಗಿರೋದು ನಮ್ಮ ಕಾರ್ಬನ್ ಮೇಲೆ. ಎಸ್, ನಮ್ಮ ಬಾಡಿಯಲ್ಲಿರುವ ಕೆಮಿಕಲ್ಸ್ ಆರ್ ಎಸ್ ಎನ್ಸೈಮ್ ಆಗಿರ್ಬೋದು, ಆರ್ ಎಸ್ ಟಿಶ್ಯೂಗಳಲ್ಲಾಗಿರ್ಬೋದು, ಆರ್ ಎಸ್ ನಮ್ಮ DNA RNAs ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಕಾರ್ಬನ್ ಒಂದು ಕಾಮನ್ ಕಾಂಪೊನೆಂಟ್. ಸೊ ನಾವು ಅದರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದೇವೆ. ಲೆಟ್ ಇಟ್ ಓಕೆ. ಫುಡ್ಡಿಂದ ನಮಗೆ ಎನರ್ಜಿ ಸಿಕ್ತು. ಎಸ್, ಆ್ಯಂಡ್ ಎನರ್ಜಿಯನ್ನು ನಾವೇನು ಮಾಡ್ತೇವೆ ಬಾಡಿನ ರಿಪೇರ್ ಮಾಡ್ಕೊಳ್ಳಿಕ್ಕೆ ಆರ್ ಎಸ್ ಅದು ಬೇರೆ ಬೇರೆ ಲೈಫ್ ಪ್ರೊಸೆಸಸ್ಸನ್ನು ಕ್ಯಾರಿ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊತೇವೆ. ಸೊ ನಮಗೆ ಫುಡ್ಡಿಂದ ಎನರ್ಜಿ ಸಿಕ್ತು. ಈ ಲೈಫ್ ಪ್ರೊಸೆಸನ್ನು ನಾವೇನು ಅನ್ಬೋದು, ನ್ಯೂಟ್ರಿಷನ್ ಅಂತ ಅನ್ಬೋದಲ್ಲ. ಎಸ್, ಯಾಕಂತಂದರೆ ಒಂದು ಜೀವಿ ಜೀವಂತವಾಗಿರಲಿಕ್ಕೆ ಫುಡ್ಡಿನ ನೆಸೆಸಿಟಿ ತುಂಬಾ ಇದೆ. ಎಸ್, ಜೀವಂತವಾಗಿರಬೇಕು, ಅದು ತನ್ನ ಎಲ್ಲ ಜೀವನ ಕ್ರಿಯೆಗಳನ್ನು ಪ್ರಾಪರ್ ಆಗಿ ನಡೆಸಬೇಕು ಅಂತಂದರೆ ಎಸ್ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಆಗಿರ್ತದೆ. ಆರ್ ಎಲ್ಸ್ ಓಕೆ, ಈಗ ಫುಡ್ಡನ್ನು ಒಂದು ಪ್ರಾಣಿ ಇಂಟೇಕ್ ಮಾಡಿದೆ, ಆಹಾರವನ್ನು ಸೇವನೆ ಮಾಡಿದೆ ಅಂತಂದರೆ ಸುಮ್ಮನೆ ಆಹಾರ ಸೇವನೆ ಮಾಡಿದರೆ ಎನರ್ಜಿ ರಿಲೀಸ್ ಆಗ್ತದ? ಒಬ್ವಿಯಸ್ಲಿ ಇಲ್ಲ. ಯಾವಾಗ ಆಹಾರ ಡೈಜೆಸ್ಟ್ ಆಗ್ತದೆ ಆರ್ ಎಸ್ ಎನರ್ಜಿ ಸಿಗ್ತದೆ ಅಂತಂದರೆ ಅದಕ್ಕೆ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಆಗಬೇಕು. ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಬಗ್ಗೆ ನಾವು ಪ್ರಿವಿಯಸ್ ಲೆಸನ್ಸಲ್ಲಿ ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಆಕ್ಸಿಡೇಷನ್ ಅಂತಂದರೆ ಏನು? ಗೇನ್ ಆಫ್ ಆಕ್ಸಿಜನ್ ಆರ್ ಲಾಸ್ ಆಫ್ ಹೈಡ್ರೋಜನ್. ಓಕೆ, ರಿಡಕ್ಷನ್ ಅಂತಂದ್ರೆ ಏನು? ಗೇನ್ ಆಫ್ ಹೈಡ್ರೋಜನ್ ಆರ್ ಲಾಸ್ ಆಫ್ ಆಕ್ಸಿಜನ್ ಆಗಿರ್ತದೆ. ಸೊ ನಮಗೆ ಏನು ಫುಡ್ ತೊಗೊಂಡಿದ್ದೇವೆ ಅದರಿಂದ ಎನರ್ಜಿ ಬರಬೇಕು ಅಂತಂದರೆ ನಮಗೆ ಏನರ ಅವಶ್ಯಕತೆ ಇದೆ? ಆಕ್ಸಿಜನ್ನಿನ ಅವಶ್ಯಕತೆ ಇದೆ. ಆಕ್ಸಿಜನ್ನಿನ ಅವಶ್ಯಕತೆ ಯಾಕಿದೆ? ಫಾರ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್. ಸುಮ್ಮನೆ ಫುಡ್ ಇಂಟೇಕ್ ಆಯಿತು ಅಂದರೆ ಎನರ್ಜಿ ರಿಲೀಸ್ ಆಗೋದಿಲ್ಲ. ಸಮ್ ಕೆಮಿಕಲ್ ರಿಯಾಕ್ಷನ್ಸ್ ಬಾಡಿದಲ್ಲಿ ಆದರೆ ಮಾತ್ರ ಎನರ್ಜಿ ರಿಲೀಸ್ ಆಗ್ತದೆ. ಸೊ ಎನರ್ಜಿ ರಿಲೀಸ್ ಆಗೋ ಪ್ರೊಸೆಸ್ಸಿಗೆ ಆಕ್ಸಿಜನ್ನಿನ ಅವಶ್ಯಕತೆ ಇದೆ. ಎಸ್, ಈಗ ನಾವು ಹೈಯರ್ ಆರ್ಗ್ಯಾನಿಸಮ್ಸ್ ಏನಿದ್ದಾವೆ ಬೈ ರೆಸ್ಪಿರೇಷನ್ ಉಸಿರಾಟದ ಮೂಲಕ ಎನ್ವಿರಾನ್ಮೆಂಟಿಂದ ಆಕ್ಸಿಜನನ್ನು ಇಂಟೇಕ್ ಮಾಡ್ತೇವೆ. ಎಸ್ ಎಸ್ ವಿ ಗೆಟ್ ಆಕ್ಸಿಜನ್. O2 ಅಂದರೆ ಆಕ್ಸಿಜನ್ ಅಲ್ಲ, ಫ್ರಮ್ ಔಟ್ಸೈಡ್ ದ ಬಾಡಿ. ಔಟ್ಸೈಡ್ ದ ಬಾಡಿಯಿಂದ ನಾವೇನು ಮಾಡ್ತೇವೆ? ಬೈ ರೆಸ್ಪಿರೇಷನ್ ಆಕ್ಸಿಜನನ್ನು ಇಂಟೇಕ್ ಮಾಡ್ತೇವೆ. ಏನಾಗ್ತದೆ, ನಮ್ಮ ಫುಡ್ ಏನಿದೆ ಆಫ್ಟರ್ ಬ್ರೇಕ್ ಡೌನ್ ಆಫ್ ದ ಫುಡ್ ಅಂದರೆ ಫುಡ್ ಸ್ಮಾಲ್ ಪಾರ್ಟಿಕಲ್ ಆಗಿ ಸಣ್ಣ ಕಣಗಳಾಗಿ ಪೀಸಸ್ ಆದಮೇಲೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಮಾತ್ರ ಏನಾಗ್ತದೆ? ಅದು ಎನರ್ಜಿ ಆಗಿ ಕನ್ವರ್ಟ್ ಆಗ್ತದಲ್ಲ. ಸೊ ಹೈಯರ್ ಆರ್ಗ್ಯಾನಿಸಮ್ಸ್ ಬಾಡಿಯ ಹೊರಗಿಂದ ಆಕ್ಸಿಜನನ್ನು ತಗೊಳ್ತೇವೆ ಬೈ ದ ರೆಸ್ಪಿರೇಷನ್. ಮತ್ತು ಕೆಲವೊಂದು ಆರ್ಗ್ಯಾನಿಸಮ್ಸ್ ಇದಾವಲ್ಲ, ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನಾವೇನಂತೇವೆ, ಅವು ಏನು ಮಾಡ್ತಾವೆ ಅಂತಂದರೆ ಅವಕ್ಕೇನು ಸ್ಪೆಷಲ್ ರೆಸ್ಪಿರೇಷನ್ ಸಿಸ್ಟಮ್ ಇರೋದಿಲ್ಲ. ಉಸಿರಾಟಕ್ಕೆ ಬೇರೆ ಯಾವುದೇ ಲಂಗ್ಸ್ ಗಿಂಗ್ಸ್ ಇರೋದಿಲ್ಲ. ಯಾಕಂದರೆ ಪೂರ್ತಿ ಬಾಡಿನೇ ಒಂದು ಸೆಲ್ ಆಗಿರ್ತದೆ. ಎಸ್, ಫಾರ್ ಎಕ್ಸಾಂಪಲ್ ಇದು ಅಮೆಬಾ ಅಂತ ತಗೊಂಡ್ರೆ ಒಂದೇ ಒಂದು ಸೆಲ್, ಒಂದೇ ಒಂದು ಜೀವಕೋಶದಿಂದ ಅದರ ಪೂರ್ತಿ ಬಾಡಿ ಮಾಡಲ್ಪಟ್ಟಿದೆ. ಸೊ ಅದರಲ್ಲಿ ಸ್ಪೆಷಲ್ ರೆಸ್ಪಿರೇಷನ್ಗೆ ಯಾವುದೇ ಸಿಸ್ಟಮ್ ಇರೋದಿಲ್ಲ. ಏನು ಮಾಡ್ತು? ಡಿಫ್ಯೂಷನ್ ಅಂತ ಕರಿತೇವೆ. ಎಸ್, ಬಾಡಿಯ ಔಟರ್ ಲೇಯರ್ ಏನಿದೆ, ಸೆಲ್ ಮೆಂಬ್ರೇನ್, ಕೋಶ ಪದರ ಸಮಥಿಂಗ್, ಅದ್ರ ಮೂಲಕನೇ ಏನು ಮಾಡ್ತವೆ? ಆಕ್ಸಿಜನನ್ನು ಬಾಡಿಯೊಳಗೆ ಸಪ್ಲೈ ಮಾಡ್ಕೊಳ್ತವೆ. ಗೊತ್ತಾಯ್ತು? ಬಾಡಿಯ ಔಟರ್ ಲೇಯರ್, ಸೆಲ್ಲಿನ ಔಟರ್ ಲೇಯರನ್ನು ಏನಂತೇವೆ ನಾವು? ಕೋಶ ಪೊರೆ ಸಮಥಿಂಗ್ ಅಂತೇವಲ್ಲ, ಸೆಲ್ ಮೆಂಬ್ರೇನ್ ಅಂತೇವಲ್ಲ, ಅದ್ರ ಮೂಲಕನೇ ಆಕ್ಸಿಜನ್ ಬಾಡಿ ಒಳಗೆ ಸಪ್ಲೈ ಆಗ್ತದೆ. ಬಟ್ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸ್ಪೆಷಲ್ ಸಿಸ್ಟಮ್ ಇದೆ. ಎಸ್, ಆ ಸಿಸ್ಟಮನ್ನು ನಾವೇನಂತೇವೆ? ರೆಸ್ಪಿರೇಷನ್ ಅಂತ ಕರಿತೇವಲ್ಲ. ಇಂಟೇಕ್ ಆಫ್ ಆಕ್ಸಿಜನ್ ಮಾಡ್ಕೊಂಡ್ವಿ, ಮತ್ತು ಆ ಆಕ್ಸಿಜನನ್ನು ಏನು ಮಾಡಿದ್ವಿ? ಫಾರ್ ದ ಡೈಜೆಷನ್ ಆಫ್ ಫುಡ್ಡಿಗೆ ನಾವು ಯುಟಿಲೈಸ್ ಮಾಡ್ಕೊಂಡ್ವಿ. ಆ ಪ್ರೊಸೆಸ್ಸನ್ನು ನಾವು ರೆಸ್ಪಿರೇಷನ್ ಅಂತ ಕರಿತೇವೆ. ಇದರಿಂದ ಏನಾಯಿತು? ರೆಸ್ಪಿರೇಷನಿಂದ ಎಸ್ ನಮ್ಮದು ಗ್ಲೂಕೋಸ್ ಇದೆ. ಎಸ್, ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ಇದೇನು ಮಾಡ್ತು? ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಮತ್ತು ಎನರ್ಜಿಯಾಗಿ ಕನ್ವರ್ಟ್ ಆಯಿತು.
ಎಸ್, ಗ್ಲೂಕೋಸಿನ ಫಾರ್ಮುಲಾ ನಮ್ಗೆ ಗೊತ್ತಿದೆ C6H12O6. ಅದು ಯಾವಾಗ ನಾವು ಉಸಿರಾಟದ ಮೂಲಕ ಏನು ಆಕ್ಸಿಜನ್ ತಗೊಂಡಿರ್ತೇವಲ್ಲ ಅದ್ರ ಜೊತೆ ರಿಯಾಕ್ಷನ್ ಮಾಡ್ತು, ಕೆಮಿಕಲ್ ರಿಯಾಕ್ಷನ್ ಮಾಡ್ತು ಅಂತಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲ. ಎಸ್, ಇಲ್ಲಿನೂ ಆಕ್ಸಿಜನ್ ಆ್ಯಡ್ ಆಗಿದೆ ಆ್ಯಂಡ್ ಹೈಡ್ರೋಜನ್ಗೂ ಆಕ್ಸಿಜನ್ ಆ್ಯಡ್ ಆಗಿದೆ. ಆಕ್ಸಿಡೇಷನ್ ಆಗಿ ಎಸ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಜೊತೆ ಏನು ಮಾಡ್ತು, ಎನರ್ಜಿಯನ್ನು ಕೂಡ ರಿಲೀಸ್ ಮಾಡ್ತು. ಆ ಎನರ್ಜಿ ಬೇರೆ ಕೆಲಸಗಳಿಗೆ, ಬೇರೆ ಲೈಫ್ ಪ್ರೊಸೆಸ್ಗಳಿಗೆ ಹೆಲ್ಪ್ ಮಾಡ್ತದೆ. ಒಂದು ರಿಪೇರ್ ಆಫ್ ದ ಬಾಡಿ ಆಗಿರ್ಬೋದು, ಆರ್ ಎಲ್ಸ್ ಅದೇ ಎನರ್ಜಿಯಿಂದ ನಾವು ಬಾಡಿಯನ್ನು ಮೂವ್ಮೆಂಟ್ ಮಾಡ್ತೇವೆ, ಏನಾದರೂ ವರ್ಕ್ ಮಾಡ್ತೇವೆ, ಆರ್ ಎಲ್ಸ್ ಏನೋ ವರ್ಕ್ ಮಾಡಿಲ್ಲ ಸುಮ್ಮನೆ ಯಾರಾದರೂ ಮಲ್ಕೊಂಡಿದ್ದಾರೆ ಅಂತಂದ್ರೂ ಬಾಡಿ ಒಳಗಡೆ ಡೈಜೆಷನ್ ಆಗ್ತಾ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ, ಅದೆಲ್ಲದನ್ನು ಕೂಡ ಆ ಎನರ್ಜಿ ಯುಟಿಲೈಸ್ ಆಗ್ತದೆ. ನಾಟ್ ಓನ್ಲಿ ದ್ಯಾಟ್, ಫಾರ್ ದ ಗ್ರೋತ್, ಎಸ್ ಆರ್ಗ್ಯಾನಿಸಮ್ಸಿನ ಗ್ರೋತ್ ಆಗಲಿಕ್ಕೆ ಆ್ಯಂಡ್ ರೀಪ್ರೊಡಕ್ಷನ್ ಆಗಲಿಕ್ಕೂ ಕೂಡ ಸೇಮ್ ಎನರ್ಜಿ ಯುಟಿಲೈಸ್ ಆಗ್ತದೆ. ಓಕೆ, ಈಗೇನಾಯಿತು, ಫುಡ್ ಇಂಟೇಕ್ ಆಯಿತು, ನ್ಯೂಟ್ರಿಷನ್ ಆಯಿತು, ಸೊ ಆ್ಯಂಡ್ ರೆಸ್ಪಿರೇಷನ್ ಆಯಿತು. ಏನಾಯಿತು, ರೆಸ್ಪಿರೇಷನ್ ಆಗಿದ ಆಕ್ಸಿಜನ್ ಬರೀ ಲಂಗ್ಸಲ್ಲಿನೇ ಇತ್ತು, ಅಥವಾ ಇಂಟೇಕ್ ಆದ ಫುಡ್, ಸೇವನೆ ಮಾಡಿದ ಫುಡ್ ಬರೀ ಸ್ಟಮಕಲ್ಲೇ ರಿಟೇನ್ ಆಯಿತು ಅಂತಂದರೆ ಎನರ್ಜಿ ಸಿಗ್ತದ? ಇಲ್ಲ. ನಮ್ಮ ಲಂಗ್ಸಿಂದ ನಾವೇನೋ ರೆಸ್ಪಿರೇಷನ್ ಮಾಡಿದ್ದೇವೆ, ಬಟ್ ಆಕ್ಸಿಜನ್ ಎಲ್ಲ ಸೆಲ್ಸ್ಗಳಿಗೂ ಅವಶ್ಯಕತೆ ಇದೆ. ಸ್ಕಿನ್ ಸೆಲ್ಸ್ ಆಗಿರ್ಬೋದು, ಎಸ್ ಮಸಲ್ ಸೆಲ್ಸ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಎಲ್ಲ ಸೆಲ್ಸ್, ಹಾರ್ಟ್ ಆಗಿರ್ಬೋದು, ಎಲ್ಲದಕ್ಕೂ ಆಕ್ಸಿಜನಿನ ನೆಸೆಸಿಟಿ ಇದೆ. ರಿಸ್ಪೈರ್ ಆಗಿದ ಆಕ್ಸಿಜನ್ ಲಂಗ್ಸಲ್ಲೇ ಕುತ್ಕೊಳ್ತು ಅಂತಂದರೆ ಲೈಫ್ ಪ್ರೋಸೆಸ್ ನಡೆಯೋದಿಲ್ಲ. ಅದೇ ರೀತಿ ಇಂಟೇಕ್ ಆದ ಫುಡ್ ಸ್ಟಮಕಲ್ಲೇ ಇತ್ತು ಅಂತಂದ್ರೂ ಕೂಡ ಲೈಫ್ ಪ್ರೋಸೆಸ್ ನಡೆಯೋದಿಲ್ಲ. ಡೈಜೆಸ್ಟೆಡ್ ಫುಡ್ ಮತ್ತು ಆಕ್ಸಿಜನ್ ಏನಾಗಬೇಕು, ಬಾಡಿಯ ಎಲ್ಲ ಜೀವಕೋಶಗಳಿಗೂ ಸಪ್ಲೈ ಆಗಬೇಕು. ಓಕೆ, ಏಕಕೋಶ ಜೀವಿ ಎಲ್ಲ ಆಯಿತು ಅಂತಂದರೆ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಆ ಪ್ರಾಬ್ಲಮ್ಮೇ ಇಲ್ಲ, ಯಾಕಂದರೆ ಬಾಡಿನೇ ಒಂದು ಸೆಲ್ ಇದೆ. ಸೊ ಎಲ್ಲನೂ ಪ್ರೊಸೆಸ್ಸನ್ನು ಒಂದೇ ಸೆಲ್ಲೇ ಮೇಂಟೈನ್ ಮಾಡ್ತಿರ್ತದೆ. ಡಿಫ್ಯೂಷನಿಂದ ಆಕ್ಸಿಜನ್ ಬಂತು, ಸರ್ಕ್ಯುಲೇಷನ್ ಮಾಡೋಲಿಕ್ಕೆ ನೆಸೆಸಿಟಿನೇ ಇಲ್ಲ, ಒಂದೇ ಸೆಲ್ ಇದೆ, ಅಲ್ಲಿನೂ ಡಿಫ್ಯೂಷನ್ ಮೆಥಡ್. ಎಸ್, ಒಂದ್ರ ಸ್ವಲ್ಪ ಮೂಮೆಂಟ್ ಆಗಿನೇ ಏನಾಯಿತು, ಡೈಜೆಷನ್, ಎನರ್ಜಿ ಸಪ್ಲೈ, ಮೂಮೆಂಟ್ ಎಲ್ಲ ಪ್ರೊಸೆಸ್ಸನ್ನು ಒಂದೇ ಸೆಲ್ಲೇ ಮಾಡ್ಕೊಳ್ತು. ಬಟ್ ಹೈಯರ್ ಆರ್ಗ್ಯಾನಿಸಮ್ಸ್ನಲ್ಲಿ ಏನಾಗಬೇಕು, ಎಸ್ ನಮ್ಮ ಫುಡ್ ಇಂಟೇಕ್ ಆಗಿದ್ದು ಆ್ಯಂಡ್ ಆಕ್ಸಿಜನ್ ಇಂಟೇಕ್ ಆಗಿದ್ದು ಬಾಡಿ ಎಲ್ಲ ಪಾರ್ಟ್ಸಿಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಬೇಕು. ಎಸ್, ಆ ಸಿಸ್ಟಮನ್ನು ನಾವೇನಂತೇವೆ, ಸರ್ಕ್ಯುಲೇಷನ್ ಅಂತ ಕರಿತೇವೆ. ಕರೆಕ್ಟ್, ಸರ್ಕ್ಯುಲೇಷನ್ ಆಗಬೇಕು. ಆವಾಗ ಮಾತ್ರ ಏನಾಯಿತು, ಆಕ್ಸಿಜನ್ ಮತ್ತು ಫುಡ್ ಬಾಡಿ ಎಲ್ಲ ಸೆಲ್ಸ್ಗಳಿಗೂ ಹೋಗಿ ಎನರ್ಜಿ ಸಪ್ಲೈ ಮಾಡಲಿಕ್ಕೆ, ಆ ಸೆಲ್ಸ್ ರಿಟೈನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಷ್ಟೆಲ್ಲ ಆಗ್ತಾ ಏನಾಯಿತು, ನಾವೇನು ಫುಡ್ ಇಂಟೇಕ್ ಮಾಡಿದ್ದೇವೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗಿದೆ, ಅದರಲ್ಲಿ ಸಮ್ ವೇಸ್ಟ್ ಮಟೀರಿಯಲ್ ಸಿಕ್ತು. ಎಸ್, ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಕಂಪ್ಲೀಟ್ಲಿ ವೇಸ್ಟ್ ಥಿಂಗ್, ಬಾಡಿಗೆ ಏನು ಅದರಿಂದ ಹೆಲ್ಪ್ ಇಲ್ಲ. ಆ್ಯಂಡ್ ವಾಟರ್ ಇದೆಲ್ಲ, ಅದರಲ್ಲಿ ಸಮ್ ಪರ್ಸೆಂಟ್ ಆಫ್ ವಾಟರ್ ಬಾಡಿಗೆ ಬೇಕು. ಎಸ್, ಬಾಡಿ ರಿಟೈನ್ ಮಾಡಬೇಕು. ಯಾಕಂತಂದರೆ ಹ್ಯೂಮನ್ ಬಾಡಿದಲ್ಲಿ ಮೋರ್ ದೆನ್ 65% ಏನಿದೆ ವಾಟರೇ ಇದೆ. ಸೊ ಅಷ್ಟು ಪರ್ಸೆಂಟ್ ಆಫ್ ವಾಟರ್ ಈಸ್ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಬೀಯಿಂಗ್ ಆರ್ ಎನಿ ಅನಿಮಲ್. ಸೊ ಏನು ಮಾಡ್ತು, ಸಮ್ ವಾಟರ್ ಏನಾಯಿತು ಬಾಡಿದಲ್ಲೇ ಉಳ್ಕೊಳ್ತು. ಕಿಡ್ನಿ ಕೆಲಸ ಏನು, ಎಸ್ ಬಾಡಿಗೆ ಎಷ್ಟು ವಾಟರ್ ಬೇಕೋ ಅಷ್ಟನ್ನು ರಿಟೈನ್ ಮಾಡಿಕೊಂಡು ಬೇಡದೇ ಇರುವ ವಾಟರನ್ನು ಅಲಾಂಗ್ ವಿತ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಯೂರಿಯಾ ಬಾಡಿಯಿಂದ ಹೊರಗೆ ಹಾಕೋದು. ಏನು ಆ್ಯಂಡ್ ನಮ್ಮ ಲಂಗ್ಸ್ ಓನ್ಲಿ ಆಕ್ಸಿಜನನ್ನು ಇಂಟೇಕ್ ಮಾಡೋದಷ್ಟೇ ಕೆಲಸನೂ ಮಾಡೋದಿಲ್ಲ. ಎಸ್, ಆಫ್ಟರ್ ಈ ಕೆಮಿಕಲ್ ರಿಯಾಕ್ಷನ್ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿರ್ತದಲ್ಲ, ಅದನ್ನು ಬಾಡಿಯಿಂದ ಹೊರಗೆ ಹಾಕೋ ಕೆಲಸ, ಎಕ್ಸ್ಕ್ರೀಷನ್ ಮಾಡೋ ಕೆಲಸನೂ ಕೂಡ ನಮ್ಮ ಲಂಗ್ಸ್ ಮಾಡ್ತಿರ್ತದೆ. ಡಬಲ್ ಪ್ರಾಪರ್ಟಿ. ಓಕೆ, ಇಂಟೇಕ್ ಆಫ್ ಆಕ್ಸಿಜನ್ ಆ್ಯಂಡ್ ಎಕ್ಸಲೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎರಡಕ್ಕೂ ಕೂಡ ಲಂಗ್ಸ್ ಹೆಲ್ಪ್ ಮಾಡ್ತದೆ. ಆ್ಯಂಡ್ ವಾಟರ್ ಎಷ್ಟು ಪ್ರಾಪರ್ ಅಮೌಂಟಲ್ಲಿ ಬಾಡಿಗೆ ನೀಡಿದೆ ಅಷ್ಟು ಅಮೌಂಟಿನ ವಾಟರ್ ಬಾಡಿದಲ್ಲೇ ರಿಟೈನ್ ಆಗ್ತದೆ ವಿತ್ ದ ಹೆಲ್ಪ್ ಆಫ್ ಕಿಡ್ನಿ. ಆ್ಯಂಡ್ ಎಕ್ಸ್ಟ್ರಾ ವಾಟರ್ ಏನಿದೆ ಅದೇನಾಯಿತು, ಅನ್ವಾಂಟೆಡ್ ಥಿಂಗ್ಸ್ ಜೊತೆ ಬಾಡಿಯಿಂದ ಹೊರಗಡೆ ಹೋಗ್ತದೆ. ಆ್ಯಂಡ್ ಅನ್ವಾಂಟೆಡ್ ಸಾಲಿಡ್ ಪಾರ್ಟಿಕಲ್ಸ್ ಆಲ್ಸೋ ಬಾಡಿಯಿಂದ ಹೊರಗೆ ಹೋಗ್ತವೆ. ಆ ಪ್ರೊಸೆಸ್ಸನ್ನು ನಾವೇನಂತೇವೆ, ಎಕ್ಸ್ಕ್ರೀಷನ್ ಅಂತ ಕರಿತೇವೆ. ಸೊ ಏನಾಯಿತು, ನಾವು ಇವಾಗಲೇ ಕೆಲವೊಂದು ಲೈಫ್ ಪ್ರೊಸೆಸ್ ಯಾಕೆ ಬೇಕು ಮತ್ತು ಅವು ಹೇಗೆ ನಡೀತವೆ ಅನ್ನೋದನ್ನು ಶಾರ್ಟಾಗಿ ತಿಳ್ಕೊಂಡ್ವಿ. ಒನ್ ಈಸ್ ನ್ಯೂಟ್ರಿಷನ್, ಆಹಾರ ಸೇವನೆ, ಆ್ಯಂಡ್ ಆಕ್ಸಿಜನ್ ಬಾಡಿಯಲ್ಲಿ ಇಂಟೇಕ್ ಮಾಡ್ತೇವೆ, ಅದನ್ನು ನಾವು ಅದ್ರ ಹೆಲ್ಪಿಂದ ಫುಡ್ಡನ್ನು ಡೈಜೆಸ್ಟ್ ಮಾಡ್ತೇವೆ. ಆ ಪ್ರೊಸೆಸ್ಸನ್ನು ರೆಸ್ಪಿರೇಷನ್ ಅಂತ ಅಂದ್ವಿ. ಆ್ಯಂಡ್ ಅದರ ಟ್ರಾನ್ಸ್ಪೋರ್ಟೇಷನ್ಗೆ ನಮಗೊಂದು ಸಿಸ್ಟಮ್ ಬೇಕು, ಅದನ್ನು ಸರ್ಕ್ಯುಲೇಷನ್ ಸಿಸ್ಟಮ್ ಅಂತೇವೆ. ಆ್ಯಂಡ್ ಅನ್ವಾಂಟೆಡ್ ಥಿಂಗ್ಸನ್ನು ಬಾಡಿಯಿಂದ ಹೊರಗೆ ಹಾಕೋ ಪ್ರೊಸೆಸ್ಸನ್ನು ನಾವು ಎಕ್ಸ್ಕ್ರೀಷನ್ ಅಂತ ಕರಿತೇವೆ. ಆ್ಯಂಡ್ ಮತ್ತು ಕೆಲವು ಇದ್ದಾವೆ ಮೂಮೆಂಟ್.
ಎಸ್, ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಎರಡೂ ಕೇಸಲ್ಲೂ ನಾವು ಮೊಮೆಂಟನ್ನು ಕಾಣ್ತೇವೆ. ಎಸ್, ಏನಪ್ಪ ಇವ್ರು ಹೇಳ್ತಿದ್ದಾರೆ ಅಂತಂದರೆ, ಪ್ರಾಣಿಗಳನ್ನ, ಮನುಷ್ಯರನ್ನ, ಪಕ್ಷಿಗಳನ್ನ ಮೊಮೆಂಟ್ ಮಾಡೋದು ನೋಡ್ತೇವೆ, ಪ್ಲಾಂಟ್ಸ್ ಮೊಮೆಂಟ್ ಆಗೋದಿಲ್ವಾ ಅಂತಂದರೆ ಒಬ್ವಿಯಸ್ಲಿ ಅವು ಮೂಮೆಂಟ್ ಆಗ್ತವೆ. ಪ್ಲಾಂಟ್ಸಿನ ರೂಟ್ ಆರ್ ಎಸ್ ಬೇರುಗಳು ಅಂತ ಏನಂತೇವೆ, ಅವು ಏನು ಮಾಡ್ತವೆ ಅಂತಂದರೆ ನಮ್ಮ ಗ್ರಾವಿಟಿ, ಗುರುತ್ವ ಶಕ್ತಿಗೆ ಅನುಗುಣವಾಗಿ ಭೂಮಿಯ ಆಳಕ್ಕೆ ಇಳಿತವೆ. ಓಕೆ, ಟುವರ್ಡ್ಸ್ ಗ್ರಾವಿಟಿ, ಭೂಮಿಯ ಗುರುತ್ವ ಶಕ್ತಿಗೆ ಅನುಗುಣವಾಗಿ ಬೇರುಗಳು ಕೆಳಗೆ ಬೆಳಿತವೆ. ಬಟ್ ಏನು ನಮ್ಮ ಕಾಂಡ ಇದೆ, ಸ್ಟೆಮ್ಸ್ ಇದಾವೆ, ಲೀಫ್ ಇದೆ, ಅದು ಗುರುತ್ವಾಕರ್ಷಣ ಶಕ್ತಿಗೆ ವಿರೋಧವಾಗಿ ಮೇಲ್ ಬೆಳೀತದೆ. ಗ್ರಾವಿಟಿ ಬಗ್ಗೆ ನಾವು ಇವಾಗಲೇ ತುಂಬಾನೇ ತಿಳ್ಕೊಂಡಿರ್ತೇವೆ. ಗ್ರಾವಿಟಿ ಅಂತಂದ್ರೆ ಎನಿಥಿಂಗ್ಸ್ ನೀವು ಮೇಲಕ್ಕೆ ಹೋಗಿದ್ರೆ ಅದು ಕೆಳಗಡೆ ಬರ್ತದೆ. ಎಸ್, ಬಿಕಾಸ್ ಆಫ್ ಅಟ್ರಾಕ್ಷನ್ ಫೋರ್ಸ್. ಎಸ್, ಬಿಕಾಸ್ ಆಫ್ ಅಟ್ರಾಕ್ಷನ್ ಫೋರ್ಸ್ ಬೈ ದ ಅರ್ತ್. ಆದರೆ ನಮ್ಮ ಪ್ಲಾಂಟ್ಸ್ ನೋಡಿ ಹೆಂಗಿದೆ ಅಂತಂದರೆ, ಹಾಫ್ ಪೋರ್ಷನ್ ಆಫ್ ದ ಪ್ಲಾಂಟ್ ಅನ್ಬೋದು, ಬೇರುಗಳು ಕೆಳಗೆ ಬೆಳೀತವೆ, ಗ್ರಾವಿಟಿ ಲಾಗೆ ಒಬೆ ಮಾಡ್ತವೆ. ಬಟ್ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಏನಿದೆ, ಭೂಮಿಯ ಗ್ರಾವಿಟಿ, ಎಸ್, ಗುರುತ್ವ ಶಕ್ತಿಗೆ ವಿರೋಧವಾಗಿ ಮೇಲ್ಗಡೆ ಬೆಳೀತಿರ್ತವೆ. ಸೊ ಆ ಬೆಳವಣಿಗೆಯನ್ನು ನಾವು ಮೊಮೆಂಟ್ ಅನ್ಬೋದಲ್ಲ. ಎಸ್, ಕೆಲವೊಂದು ಪಾರ್ಟ್ಸ್ ಅಕಾರ್ಡಿಂಗ್ ಟು ಗ್ರಾವಿಟಿ, ಕೆಲವೊಂದು ಅಪೋಸಸ್ ಟು ಗ್ರಾವಿಟಿ, ಅದನ್ನು ನಾವು ಮೊಮೆಂಟ್ ಅನ್ಬೋದು. ಸೊ this is one, nutrition, respiration, second circulation, third excretion, fourth, fifth one is movement, and ಮತ್ತೊಂದು ಲೈಫ್ ಪ್ರೋಸೆಸ್ ಇದೆ, ದಟ್ ಈಸ್ ರಿಪ್ರೊಡಕ್ಷನ್. ಎಸ್, ರಿಪ್ರೊಡಕ್ಷನ್ ಅಂತಂದ್ರೆ ಏನು? ರಿಪ್ರೊಡಕ್ಷನ್ ಅಂತಂದ್ರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ತಂದೆ ಟೈಪಿನ ಬೇರೆ ಆರ್ಗ್ಯಾನಿಸಮ್ ಅನ್ನ ಪ್ರೊಡ್ಯೂಸ್ ಮಾಡೋದು. ಎಸ್, ರಿಪ್ರೊಡಕ್ಷನ್ ಲೆಸನ್ ಅಲ್ಲಿ ನಾವು ಇದ್ರ ಬಗ್ಗೆ ಕಲ್ತಿದ್ದೇವೆ ಇನ್ನು ಡೀಟೇಲ್ ಆಗಿ. ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದ್ರೂ ತನ್ನಂತೆ ಇರುವ ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಎಸ್, ಇದರಿಂದ ಏನಾಗ್ತದೆ, ಒಂದು ಸ್ಪೀಸೀಸ್ ಕಂಟಿನ್ಯೂ ಆಗ್ತದೆ. ಎಸ್, ಒಂದೇ ಥರದ ಜೀವಿಗಳ ಪ್ರೊಡಕ್ಷನ್ ಇಂದ ಒಂದು ಸ್ಪೀಸೀಸ್ ಕಂಟಿನ್ಯೂ ಆಗ್ತದೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಈ 6 ಥಿಂಗ್ಸ್ ಏನಿದಾವೆ ಇವು ಇಂಪಾರ್ಟೆಂಟ್ ಲೈಫ್ ಪ್ರೊಸೆಸಸ್ ಆಗಿದೆ. ಇವೆಲ್ಲಾನು ಕರೆಕ್ಟಾಗಿ ನಡೀತಾ ಇತ್ತು ಅಂತಂದರೆ ಒಂದು ಆರ್ಗ್ಯಾನಿಸಮ್ ಏನಿದೆ, ಲೈಫ್, ದಟ್ ಈಸ್ ಲೈಫ್, ಅದು ಜೀವಂತವಾಗಿದೆ ಅಂತ ಹೇಳ್ಬೋದು. ಈ ಲೈಫ್ ಪ್ರೊಸೆಸ್ಗಳು ನಡೀತಾ ಇಲ್ಲ ಅಂತಂದರೆ ಎಸ್, ಅದು ಜೀವನ ಕಳ್ಕೊಂಡಿದೆ ಅಂತ ಹೇಳ್ತೇವೆ. ಬಟ್ ಎಕ್ಸೆಪ್ಟ್ ದಿಸ್ ರಿಪ್ರೊಡಕ್ಷನ್, ಎಸ್, ರಿಪ್ರೊಡಕ್ಷನ್ ಮಾಡದೇ ಇದ್ರೂ ಕೂಡ ಏನಾಯಿತು, ಜೀವಂತವಾಗಿರ್ತದೆ, ಅದರ ಮೇಲೆ ಏನು ಎಫೆಕ್ಟ್ ಆಗಿರೋದಿಲ್ಲ. ಆದ್ರೂ ಅದನ್ನು ನಾವು ಇಂಪಾರ್ಟೆಂಟ್ ಲೈಫ್ ಪ್ರೊಸೆಸ್ ಅಂತ ಯಾಕಂತೇವೆ ಅಂತಂದರೆ, ರಿಪ್ರೊಡಕ್ಷನ್ ಆಗದಿದ್ರೆ ಆ ತಳಿಯ, ಆ ಸ್ಪೀಸೀಸಿನ ಜೀವಿಗಳು ಮುಂದಿನ ತಲೆಮಾರಿನಲ್ಲಿ ಉಳ್ಕೊಳ್ಳೋದನ್ನೇ ಇಲ್ಲ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಪ್ರಾಣಿಯನ್ನು ಕನ್ಸಿಡರ್ ಮಾಡಿ, ಫಾರ್ ಎಕ್ಸಾಂಪಲ್ ಸ್ನೇಕ್ ಅಂತ ಕನ್ಸಿಡರ್ ಮಾಡಿ, ಎಲ್ಲ ಲೈಫ್ ಪ್ರೊಸೆಸಸ್ ಪ್ರಾಪರ್ ಆಗಿ ನಡೀತಾ ಇದೆ, ಸರ್ಕ್ಯುಲೇಷನ್, ಮೂಮೆಂಟ್, ರೆಸ್ಪಿರೇಷನ್ ಎಲ್ಲ ಸರಿಯಾಗಿ ನಡೀತಾ ಇದೆ. ರಿಪ್ರೊಡಕ್ಷನ್ನೇ ಯಾವುದೋ ಕಾರಣಕ್ಕೆ ಸ್ನೇಕ್ಸಲ್ಲಿ ನಿಂತು ಹೋಯ್ತು ಅಂತಂದರೆ ಆಫ್ಟರ್ ಸಮ್ ಇಯರ್ಸ್, ಎಸ್, ಆ ತಳಿಯ ಯಾವುದೇ ಹಾವುಗಳನ್ನು ಭೂಮಿ ಮೇಲೆ ಇರೋದಿಲ್ಲ. ಸೊ ಒಂದು ತಳಿ ಮುಂದುವರಿಬೇಕು ಅಂತಂದರೆ ರಿಪ್ರೊಡಕ್ಷನ್ ಈಸ್ ಇಂಪಾರ್ಟೆಂಟ್. ನಾವು ಮುಂದಿನ ಕ್ಲಾಸ್ನಲ್ಲಿ ಈ ಎಲ್ಲ ಜೀವನ ಕ್ರಿಯೆಗಳ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.